ಇತ್ತೀಚಿನ ದಿನಗಳಲ್ಲಿ ಜನ ತಮ್ಮ ಫಿಟ್ನೆಸ್ಗಾಗಿ ಜಿಮ್ಗೆ ಹೋಗ್ತಾರೆ. ಆದರೆ ಸಮಯದ ಅಭಾವ ಇನ್ನಿತರ ಸಮಸ್ಯೆಗಳಿಂದ ಕೆಲ ಮಂದಿಗೆ ವ್ಯಾಯಾಮ ಮಾಡುವಷ್ಟು ಸಮಯ ಇರುವುದಿಲ್ಲ. ಅಂಥವರು ಇನ್ನು ಮುಂದೆ ಬೆಳಗ್ಗೆ ಹೊತ್ತು ಈ ಯೋಗಾಸನಗಳನ್ನು ಮಾಡುವ ಮೂಲಕ ದೇಹದಲ್ಲಿನ ಬೊಜ್ಜನ್ನು ಕರಗಿಸಿ ಫಿಟ್ ಆಗಿರಿಸಿಕೊಳ್ಳಬಹುದು. ಹೌದು, ಬೆಳಗ್ಗೆ ಎದ್ದ ತಕ್ಷಣ ಕೆಲ ನಿಮಿಷಗಳ ಕಾಲ ಯೋಗಾಸನಗಳನ್ನು ಮಾಡುವುದರಿಂದ ದೇಹದಲ್ಲಿ ರಕ್ತ ಪರಿಚಲನೆ ಸುಧಾರಿಸುತ್ತದೆ. ಇದಲ್ಲದೆ ಈ ಅಭ್ಯಾಸವು ಕ್ರಮೇಣ ಸ್ನಾಯುಗಳನ್ನು ಸಕ್ರಿಯಗೊಳಿಸುತ್ತೆ. ನಿಯಮಿತವಾಗಿ ಯೋಗ ಮಾಡುವುದರಿಂದ ದೇಹದ ಸಮತೋಲನ, ನಮ್ಯತೆ ಮತ್ತು ಭಂಗಿಯನ್ನು ಸುಧಾರಿಸುತ್ತದೆ. ಇದಲ್ಲದೆ ಲೈಟಾಗಿ ಮಾಡುವ ದೈಹಿಕ ಚಟುವಟಿಕೆಯು ದಿನವಿಡೀ ನಿಮ್ಮನ್ನು ಚೈತನ್ಯಶೀಲವಾಗಿಡಲು ಸಹಾಯ ಮಾಡುತ್ತೆ. ಬೆಳಗ್ಗೆ ಜಿಮ್ಗೆ ಹೋಗೋಕೆ ನಿಮಗೆ ಇಷ್ಟ ಇಲ್ಲದೇ ಇದ್ದರೆ ನೀವು ಈ 2 ಸರಳ ಯೋಗಾಸನಗಳನ್ನು ಮಾಡಬಹುದು. ಅದೇ ತಾಡಾಸನ ಮತ್ತು ವೃಕ್ಷಾಸನ. ಇವುಗಳನ್ನು ನಿಮ್ಮ ದೈನಂದಿನ ದಿನಚರಿಯಲ್ಲಿ ಸೇರಿಸಿಕೊಳ್ಳಬಹುದಾಗಿದೆ. ಮೊದಲನೇದಾಗಿ ತಾಡಾಸನ. ಜಿಮ್ಗೆ ಹೋಗುವ ಬದಲು ನೀವು ಬೆಳಗ್ಗೆ ಎದ್ದ ತಕ್ಷಣ ಮನೆಯಲ್ಲಿಯೇ ತಾಡಾಸನವನ್ನು ಅಭ್ಯಾಸ ಮಾಡಬಹುದು. ಇದು ಸರಳ ಅನ್ನುವಂತೆ ಕಾಣಿಸಿದ್ರೂ ಈ ಆಸನ ಮಾಡೋದ್ರಿಂದ ದೇಹದ ಭಂಗಿ ಸುಧಾರಿಸುತ್ತೆ, ಬೆನ್ನು ಮೂಳೆಯನ್ನು ನೇರವಾಗಿಸಿಕೊಳ್ಳಲು ಸಹಾಯ ಮಾಡುತ್ತೆ ಮತ್ತು ಕಾಲುಗಳು, ತೊಡೆಗಳು ಮತ್ತು ಕಣಕಾಲುಗಳ ಸ್ನಾಯುಗಳನ್ನು ಬಲಪಡಿಸುತ್ತೆ. ತಾಡಾಸನ ಪ್ರಾರಂಭಿಸಲು ನಿಮ್ಮ ಪಾದಗಳನ್ನು ಸ್ವಲ್ಪ ದೂರದಲ್ಲಿ ಇಟ್ಕೊಂಡು ಮತ್ತು ನಿಮ್ಮ ತೋಳುಗಳನ್ನು ನಿಮ್ಮ ದೇಹದ ಪಕ್ಕದಲ್ಲಿ ಇರಿಸಿ ನೇರವಾಗಿ ನಿಂತುಕೊಳ್ಳಿ. ನಂತರ 2 ತೋಳುಗಳನ್ನು ಮೇಲೆ ಕೆತ್ತುವಾಗ ಉಸಿರಾಡಿ ನಿಮ್ಮ ಅಂಗೈಗಳನ್ನು ಪರಸ್ಪರ ಎದುರಾಗಿ ಅಥವಾ ಒಟ್ಟಿಗೆ ಜೋಡಿಸಿ. ನಂತರ ನಿಧಾನವಾಗಿ ನಿಮ್ಮ ಹಿಮ್ಮಡಿಗಳನ್ನು ಮೇಲಕ್ಕೆತ್ತಿ ನಿಮ್ಮ ಕಾಲ್ಬೆರಳುಗಳ ಮೇಲೆ ನಿಲ್ಲಲು ಪ್ರಯತ್ನಿಸಿ. ನಿಮ್ಮ ಇಡೀ ದೇಹವನ್ನು ಮೇಲಕ್ಕೆ ಎಳೆಯಿರಿ. ಈ ಸ್ಥಾನದಲ್ಲಿಯೇ 15ರಿಂದ 30 ಸೆಕೆಂಡುಗಳ ಕಾಲ ಇದ್ದು ಸಾಮಾನ್ಯವಾಗಿ ಉಸಿರಾಡಿ. ಕೊನೆಗೆ ಉಸಿರನ್ನು ನಿಧಾನವಾಗಿ ಬಿಟ್ಟು ಆರಂಭಿಕ ಸ್ಥಾನಕ್ಕೆ ಹಿಂತಿರುಗಿ. ನೀವು ಈ ಪ್ರಕ್ರಿಯೆಯನ್ನು 3ರಿಂದ 5 ಬಾರಿ ಪುನರಾವರ್ತಿಸಬಹುದು. ಇನ್ನು ವೃಕ್ಷಾಸನ. ವೃಕ್ಷಾಸನ ದೇಹದ ಸಮತೋಲನ ಮತ್ತು ಏಕಾಗ್ರತೆಯನ್ನು ಸುಧಾರಿಸುವ ಸರಳ ಯೋಗಾಸನ. ಇದನ್ನು ಈಗಷ್ಟೇ ಆರಂಭಿಸುತ್ತಾ ಇರುವವರು ಗೋಡೆಯ ಸಹಾಯದಿಂದ ಮಾಡಬಹುದಾಗಿದೆ. ವೃಕ್ಷಾಸನ ಪ್ರಾರಂಭಿಸಲು ನಿಮ್ಮ ತೂಕವನ್ನು 2 ಪಾದಗಳ ಮೇಲೆ ಸಮವಾಗಿ ವಿತರಿಸಿ ನೇರವಾಗಿ ನಿಂತುಕೊಳ್ಬೇಕು. ನಂತರ ನಿಮ್ಮ ಬಲಗಾಲನ್ನು ಎತ್ತಿ ಅಡಿಭಾಗವನ್ನು ನಿಮ್ಮ ಎಡಕಾಲಿನ ಒಳತೊಡೆಯ ವಿರುದ್ಧ ಇರಿಸಿ. ಆದರೆ ನೇರವಾಗಿ ಮೊಣಕಾಲಿನ ಮೇಲೆ ಇಡಬೇಡಿ. ನಮಸ್ಕಾರ ಸ್ಥಾನದಲ್ಲಿ ನಿಮ್ಮ ಅಂಗೈಗಳನ್ನು ಒಟ್ಟಿಗೆ ಸೇರಿಸಿ. ನಿಮ್ಮ ದೃಷ್ಟಿಯನ್ನು ನಿಮ್ಮ ಮುಂದೆ ಇರುವ ಒಂದು ಬಿಂದುವಿನ ಮೇಲೆ ಇರಿಸಿ. ಈಗ ಸಾಮಾನ್ಯವಾಗಿ ಉಸಿರು ತೆಗೆದುಕೊಂಡು ಬಿಡುತ್ತಾ ಈ ಆಸನವನ್ನು 20ರಿಂದ 30 ಸೆಕೆಂಡುಗಳ ಕಾಲ ಹಿಡಿದಿಟ್ಟುಕೊಳ್ಳಿ. ನಿಮ್ಮ ಕಾಲನ್ನು ಈಗ ನಿಧಾನವಾಗಿ ಕೆಳಕ್ಕಿಳಿಸಿ. ಈಗ ಮತ್ತೆ ಇನ್ನೊಂದು ಕಾಲಿನಿಂದ ಇದೇ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ. 2 ಆಸನಗಳು ನಿಮಗೆ ತುಂಬ ಪ್ರಯೋಜನಗಳನ್ನು ತರುತ್ತವೆ.